ಪ್ರೇಯಸಿ ಹತ್ಯೆಗೈದಿದ್ದ ಹಂತಕ ಶವದ ಮುಂದೆಯೇ ಕುಳಿತು ಸಿಗರೆಟ್ ಸೇದಿದ್ದಂತೆ ಬಿಹಾರಿ ಬೆಡ್ಶೀಟ್ ಗ್ಯಾಂಗ್ನ ಅರೆಸ್ಟ್ ಮಾಡಿದ ಖಾಕಿ. ಉದ್ಯಮಿ ಪ್ರದೀಪ್ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಸಾಲೆ ಬಾಧೆಯಿಂದಾನ. ವೃದ್ಧನ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳು ಲಾಕ್. ಎಲ್ಲವನ್ನೂ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಇಂದಿರಾನಗರದ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಂತಕನ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಇಡೀ ರಾತ್ರಿ ಪ್ರೇಯಸಿ ಶವದ ಜೊತೆಗೆ ಕುಳಿತು ಹಂತಕ ಸಿಗರೆಟ್ ಸೇದಿದ್ದ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ 2 ದಿನಗಳ ಕಾಲ ಹೋಟೆಲ್ನಲ್ಲಿಯೇ ಪ್ರೇಯಸಿ ಜೊತೆಗೆ ಕಾಲ ಕಳೆದಿದ್ದು ಆ ಬಳಿಕ ಕೊಲೆ ಮಾಡಿದ್ದಾನೆ. ಇನ್ನು ಹತ್ಯೆಗಾಗಿಯೇ ಹಳೆಯ ಚಾಕು, ನೈಲಾನ್ ದಾರವನ್ನ ಖರೀದಿಸಿದ್ದ ಎಂಬ ಮಾಹಿತಿ ಸಿಕ್ಕಿದೆ. ಕೊಲೆಗೈದ ನಂತರ ರೂಮ್ನಿಂದ ಗಾಬರಿಯಲ್ಲಿಯೇ ಹಂತಕ ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಆರೋಪಿ ಆರವ್ ಪತ್ತೆಗೆ 2 ವಿಶೇಷ ತಂಡವನ್ನು ರಚನೆ ಮಾಡಲಾಗಿದ್ದು, ಪ್ರೇಯಸಿಯನ್ನ ಕೊಲೆಗೈದ ಆರೋಪಿ ಫೋನನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಕೇರಳಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಕಳೆದ 6 ತಿಂಗಳಿನಿಂದ ಮಾಯಾ, ಗೋಗೈ ಹಾಗೂ ಆರವ್ ಪ್ರೀತಿಸ್ತಾ ಇದ್ರು ಎನ್ನಲಾಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದು, ಅವರಿಬ್ರು ಪ್ರೀತಿಸ್ತಾ ಇದ್ರು, ಹೋಟೆಲ್ಗೆ ಕರೆದೊಯ್ದು ಕೊಲೆ ಮಾಡಿದ್ದಾನೆ. ಆತ ಕೇರಳದವನು, ಆಕೆ ಅಸ್ಸಾಂ ಮೂಲದವಳು ಎನ್ನಲಾಗ್ತಾ ಇದೆ. ಪ್ರಕರಣದ ಸಂಬಂಧ ತನಿಖೆ ನಡೀತಿದೆ ಅಂತ ಹೇಳಿದ್ರು. ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯ ಇತ್ತು ಮತ್ತು ಅವರು ಪ್ರೇಮ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಹೋಟೆಲ್ಗೆ ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿದ್ದಾರೆ. ಮಾಡಿ ಅವರು ಅಲ್ಲಿ ಅವನು ಸ್ಟ್ಯಾಬ್ ಮಾಡಿದ್ದಾನೆ. ಅದು ಹೊರಗಿನವರು, ಅವರು ಅಸ್ಸಾಂ ಕಡೆಯವರೇನೋ, ಹೆಣ್ಣುಮಗಳು ಅವಳು ಅಸ್ಸಾಮಿನಿಂದ ಬಂದವರು ಮತ್ತು ಇವರು ಕೇರಳದವರು. ಇಂಥದ್ದೆಲ್ಲ ಇದನ್ನು ಭಾಳ ನಾವು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ. ಆದರೂ ಕೂಡ ಇಂಥದ್ದಾದಾಗ ಇಡೀ ಸಿಟಿಗೆ, ಬೆಂಗಳೂರು ಸಿಟಿಗೆ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ. ವೃದ್ಧನ ಬರ್ಬರ ಹತ್ಯೆಯ ಪ್ರಕರಣದ ಆರೋಪಿಯನ್ನ ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದಡ್ಡದಹಳ್ಳಿ ಗ್ರಾಮದಲ್ಲಿ ನಿರ್ವಾಣಪ್ಪ ಎಂಬುವರನ್ನ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತಾ, ಎಎಸ್ಪಿ ಶಾಲು, ಅರಕಲಗೂಡು ಸಿಪಿಐ ಕೆಎಂ ವಸಂತಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. 13 ವರ್ಷಗಳ ಹಿಂದೆ ತನ್ನ ತಂದೆಯನ್ನ ಕೊಂದಿದ್ದ ನಿರ್ವಾಣಪ್ಪ ಮೇಲೆ ದ್ವೇಷವನ್ನಿಟ್ಕೊಂಡಿದ್ದ ಮೂರ್ತಿ ನಿನ್ನೆ ದಡದಹಳ್ಳಿ ಗ್ರಾಮಕ್ಕೆ ಬಂದಿದ್ದ ನಿರ್ವಾಣಪ್ಪನನ್ನ ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದ. ಕೂಡಲೇ ಕಾರ್ಯಪ್ರವೃತ್ತರಾದ ಸಿಪಿಐ ವಸಂತ್ ನೇತೃತ್ವದ ತಂಡ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಹಗರಣ ನಡೆದಿದೆ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಲ್ಯಾಣಾಧಿಕಾರಿ ಲಲಿತಾ, ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ ಮನೆ ಮೇಲೆ ಲೋಕಾ ಟೀಮ್ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದೆ. ವಯಾಲಿಕಾವಲ್ನಲ್ಲಿರುವ ಸತ್ಯಮೂರ್ತಿ ನಿವಾಸ ಹಾಗೂ ದೇವಯ್ಯ ಪಾರ್ಕ್ ಬಳಿ ಇರುವಂತಹ ಲಲಿತಾ ಮನೆ ಮೇಲೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಟೀಮ್ ರೈಡ್ ಮಾಡಿದೆ. ಬಿಬಿಎಂಪಿ ಪಶ್ಚಿಮ ವಲಯದ ಕಲ್ಯಾಣ ವಿಭಾಗದಲ್ಲಿ ನಡೆದಿದ್ದ ಬಹುಕೋಟಿ ಹಗರಣ ಇದು ಎಂಬ ಆರೋಪ ಕೇಳಿಬಂದಿದೆ. ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಸುನೀಲ್ ವೈ ನಾಯಕ್ ನೇತೃತ್ವದಲ್ಲಿ 8 ತಂಡಗಳಾಗಿ ದಾಳಿ ಮಾಡಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 25ಕ್ಕೂ ಹೆಚ್ಚು ಕಡೆ ಉದ್ಯಮಿಗಳು, ಬಿಲ್ಡರ್ಗಳ ಮನೆ, ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮದುವೆಗೆ ನಿರಾಕರಿಸಿದ ಪ್ರೇಯಸಿಯ ಕೊಲೆಗೆ ಯತ್ನಿಸಿದ ಆರೋಪಿ ಮೋಹಿತ್ನನ್ನ ಆಲೂರು ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಸೋಮವಾರ ಸಂಜೆ ಯುವತಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಮೋಹಿತ್ ಎಸ್ಕೇಪ್ ಆಗಿದ್ದ. ಗಂಭೀರವಾಗಿ ಗಾಯಗೊಂಡಿದ್ದ ಗಾನವಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರು. ಹಲ್ಲೆ ನಡೆಸಿದ ನಂತರ ಕೆಆರ್ ನಗರ ತಾಲೂಕಿನ ಬೆರಿಯಾಕ್ಕೆ ತೆರಳಿ ಅವಿತು ಕುಳಿತಿದ್ದ ಮೋಹಿತ್ನನ್ನ ಪೊಲೀಸರು ಬಂಧಿಸಿ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಇನ್ಸ್ಪೆಕ್ಟರ್ ಗಂಗಾಧರ್, ಕಾನ್ಸ್ಟೇಬಲ್ಗಳಾದ ರಾಕೇಶ್, ಸೋಮಶೇಖರ್ ಭಾಗಿಯಾಗಿದ್ರು. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜೈಲಿನಲ್ಲಿ 70ಕ್ಕೂ ಹೆಚ್ಚು ಕೈದಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಜೈಲಿನಲ್ಲಿ ಏಕಾಏಕಿಯಾಗಿ ಗುಟ್ಕಾ, ಬೀಡಿ, ಸಿಗರೇಟ್ ಸ್ಥಗಿತ ಮಾಡಿದ್ದಕ್ಕೆ ಖೈದಿಗಳು ಸಿಡಿದೆದ್ದು ಪ್ರೊಟೆಸ್ಟ್ ಮಾಡಿದ್ದಾರೆ. ಬೇಕೇ ಬೇಕು, ನಮಗೆ ಬೀಡಿ ಸಿಗರೇಟ್ ಬೇಕು ಅಂತ ಕಿಡಿಕಾರಿದ್ದಾರೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಖೈದಿಗಳು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಬೆನ್ನಲ್ಲೇ ಕಲಬುರಗಿ ಜೈಲಿನ ಮುಖ್ಯ ಅಧೀಕ್ಷಕಿಯ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದ್ದು, ಖೈದಿಯೋರ್ವ ಬ್ಲಾಕ್ ಮೇಲ್ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನೂರ್ ಜಹಾನ್ ಶೇಖ್ ಹೆಸರಿನ ಇಮೇಲ್ನಿಂದ ಆನಿಸಾ ಬೇಗಂ ಎಂಬುವರು ದೂರನ್ನ ಕೊಟ್ಟಿದ್ರು. ತನ್ನ ಸೋದರ ಮುಸ್ತಾಫಾಗೆ ಜೈಲಿನಲ್ಲಿ ಹಿಂಸಿಸಿ ಹಣದ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ರು. ಇತ್ತ ಖೈದಿಯ ಜೊತೆಗೆ ಸಹೋದರಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದ್ದು, ಈ ಬಗ್ಗೆ ತನಿಖೆ ನಡೆಸುವಂತೆ ಜೈಲು ಮುಖ್ಯ ಅಧೀಕ್ಷಕಿ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದು, ಖೈದಿಗಳ ಪ್ರತಿಭಟನೆಯ ಬಗ್ಗೆ ಡಿಜಿ ಜೊತೆಗೆ ಚರ್ಚೆ ಮಾಡ್ತೇನೆ, ಏನ್ ಸಮಸ್ಯೆ ಇದೆ ಎಂಬುದರ ಬಗ್ಗೆ ಮಾಹಿತಿ ಪಡಿತೇನೆ ಅಂತ ಹೇಳಿದ್ದಾರೆ. ನಾನು ಡಿಜಿ ಅವ್ರ ಹತ್ರ ಮಾತಾಡಿದೆ, ಡಿಜಿ ಪ್ರೆಸೆನ್ಸ್ ಹತ್ರ ಮಾತಾಡ್ತೀನಿ. ಅದು ಏನಿದೆ, ಯಾವ ವ್ಯವಸ್ಥೆ ಸರಿ ಇಲ್ಲ. ಈಗಾಗಲೇ ನಾವು 1-2 ಬಾರಿ ಇಡೀ ಜೈಲುಗಳದ್ದು ಎಲ್ಲ ರಿವ್ಯೂ ಮಾಡಿದ್ದೇವೆ.
ಅಲ್ಲಿ ಏನಾದರೂ ಕೂಡ ಅಗತ್ಯತೆ ಇದ್ದರೆ ಅದನ್ನು ಬರೆಸ್ತಕ್ಕಂಥ ಸೂಚನೆ DGಗೆ ಕೊಡ್ತೇನೆ. ಬಿಬಿಎಂಪಿ ಬೆಂಗಳೂರಿನ ಜನರಿಗೆ ಒಂದೊಳ್ಳೆ ಯೋಜನೆ ಕೊಡಲು ಮುಂದಾಗಿದೆ. ರಾಷ್ಟ್ರೀಯ ಅಭಿಯಾನದ ಜೊತೆಗೆ ಪ್ರಧಾನಮಂತ್ರಿ ಯೋಜನೆಯಡಿ ಉಚಿತವಾಗಿ ಯೋಗ ತರಬೇತಿ ನೀಡಲು ಮುಂದಾಗಿದೆ. ಬೆಂಗಳೂರಿನಲ್ಲಿ 222 ನಮ್ಮ ಕ್ಲಿನಿಕ್ಗಳಲ್ಲಿ ಉಚಿತ ಯೋಗಾಸನ ಕ್ಲಾಸ್ ಮಾಡಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿ, ಆರೋಗ್ಯ ಸೇರಿದಂತೆ ಉತ್ತಮ ವಾತಾವರಣ ನಿರ್ಮಾಣದಿಂದ ಯೋಗ ಕ್ಲಾಸ್ ಆರಂಭ ಮಾಡಲು ಮುಂದಾಗಿದೆ. ವಾರದ ಕೊನೆಯ ಒಂದು ದಿನ ಯೋಗ ಕ್ಲಾಸ್ ಆಯಾ ನಮ್ಮ ಕ್ಲಿನಿಕ್ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಯೋಗ ಕ್ಲಾಸ್ಗೆ ವಯೋಮಾನದ ಮಿತಿಯಿಲ್ಲ. ಯಾರು ಬೇಕಾದರೂ ಯೋಗ ಕ್ಲಾಸ್ಗೆ ಸೇರಿ ಅನುಕೂಲ ಪಡೆಯಬಹುದಾಗಿದೆ. ಮುಂದಿನ 15 ದಿನದಲ್ಲಿ ನಮ್ಮ ಕ್ಲಿನಿಕ್ಗಳಲ್ಲಿ ಯೋಗ ಕ್ಲಾಸ್ ಆರಂಭ ಆಗಲಿವೆ. ಯೋಗ ಕ್ಲಾಸಸ್ ಅಂತ ಅನ್ನೋದಲ್ಲ, ಅದರಲ್ಲಿ ನಮ್ಮ NHM ಮತ್ತು PM ಅಭೀಮ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದೊಂದು ನಮ್ಮ ಕ್ಲಿನಿಕಲ್ಲಿ ವಾರಕ್ಕೆ ಒಂದು ಸತಿ ನಮ್ಮ ಯೋಗ ಇನ್ಸ್ಟ್ರಕ್ಟರ್ಸ್ ಮೂಲಕ ಅಲ್ಲಿ ಯೋಗದ ಪ್ರಾತ್ಯಕ್ಷಿಕೆ ನೀಡುವಂಥದ್ದು ಪ್ರೋಗ್ರಾಮ್ ಇದೆ ಅದು. ಸೊ ಅದಕ್ಕೆ ನಾವು ಏನು ಮಾಡಲಿದ್ದೀವಿ ಅಂದರೆ, ನಮ್ಮ ಆಲ್ 230 ನಮ್ಮ ಕ್ಲಿನಿಕ್ಸಲ್ಲಿ ವಾರಕ್ಕೆ ಒಂದು ಸತಿ ಅದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀವಿ. ಅದು